ಇನ್ನು ಆಟೋ ಗ್ಯಾಸ್ಗಾಗಿ ಕೂಡ ಪರದಾಡುವಂತ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಗಲ್ಫ್ ಯುದ್ಧದ ಪರಿಣಾಮ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಪರದಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಆಟೋಗೆ LPG ಗ್ಯಾಸ್ ಸಿಗದೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಬೆಂಗಳೂರಿನ ಹಲವು ಕಡೆ ಆಟೋ LPGಗೋಸ್ಕರ ಹಾಹಾಕಾರ ಇದೆ. ಗ್ಯಾಸ್ ಸರಬರಾಜಿಲ್ಲದೆ ಹಲವು ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗಿದೆ. ಕೆಲವು ಬಂಕ್ಗಳಲ್ಲಿ ಆಟೋ ಗ್ಯಾಸ್ನ ಬೆಲೆ ಅಂತೂ ಬೇಕಾಬಿಟ್ಟಿ ಏರಿಕೆ ಮಾಡ್ತಿದ್ದಾರೆ. ಅರ್ಧಕ್ಕರ್ಧ ಆಟೋ ಗ್ಯಾಸ್ ಸಿಗುವಂತಹ ಬಂಕ್ಗಳನ್ನ ಕ್ಲೋಸ್ ಮಾಡಿದ್ದಾರೆ. ಪೂರೈಕೆ ಇಲ್ಲ ಅಂತ. ಎಲ್ಲಿ ಪೂರೈಕೆ ಇದೆಯೋ ಅಲ್ಲಿ ಬೆಲೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಈಗ ಆಟೋ ಚಾಲಕರು ಹೇಳ್ತಾ ಇರೋದು ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಎಲ್ಲೆಲ್ಲೋ ಹೋಗಿ ನಾವು ಗ್ಯಾಸ್ ಹಾಕಿಸ್ಕೊಂಡು ಬರಬೇಕು, ಆದ್ರೆ ಆ ದುಡ್ಡನ್ನ ನಾವು ಪ್ರಯಾಣಿಕರ ಹತ್ರ ತೆಗೆಯೋದಕ್ಕಾಗಲ್ಲ. ಯಾಕೆ ನಮಗೆ ಜಾಸ್ತಿ ಕೊಡ್ತಾರೆ ಅವರು? ಕಷ್ಟದ ಪರಿಸ್ಥಿತಿಯಲ್ಲಿದ್ದೀವಿ ನಾವು ಅಂತ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು, ಸಾಲುಗಟ್ಟಿ ನಿಂತಹ ಆಟೋ. ಬಹುತೇಕ ಆಟೋ ಗ್ಯಾಸ್ ಸಿಗುವಂತ ಬಂಕ್ಗಳು ಕ್ಲೋಸ್ ಆಗಿದೆ. ಕೆಲವೊಂದು ಕಡೆ ಅಂತೂ ಬಂಕ್ಗಳ ಮುಂದೆನೆ ಆಟೋ ನಿಲ್ಲಿಸಿ ಬಂದಿದ್ದಾರೆ ಆಟೋ ಚಾಲಕರು. ವಾಪಸ್ ತಗೊಂಡೋಗೋದಕ್ಕೆ ಮತ್ತೆ ಮಾರನೇ ದಿನ ಬಂದು ಚೆಕ್ ಮಾಡೋದಕ್ಕೆ ಗ್ಯಾಸ್ ಇಲ್ಲ ಆಟೋದಲ್ಲಿ ಅಂತ. ರಾಜಾಜಿನಗರ ಆಟೋ ಗ್ಯಾಸ್ ಬಂಕ್ನ ಮುಂದೆ ಪ್ರತಿಭಟನೆಯೇ ನಡೆಯಿತು. ಆಟೋ ಗ್ಯಾಸ್ ಬಂಕ್ ಮುಂದೆ ಆಟೋ ಚಾಲಕರು ನಡೆಸಿದಂತ ಪ್ರತಿಭಟನೆ. ಬೆಳಗಿನ ಜಾವ 4 ಗಂಟೆಯಿಂದ ಇಲ್ಲಿ ಬಂದು ಕ್ಯೂ ನಿಂತಿದ್ದೀವಿ, ಆದ್ರೂ ಕೂಡ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಬೆಳಗ್ಗೆಯಿಂದ ಕ್ಯೂನಲ್ಲಿ ನಿಂತು ಗ್ಯಾಸ್ ಸಿಕ್ಕಿಲ್ಲ ಅನ್ನೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜಾಜಿನಗರ ರಸ್ತೆಗೆ ಆಟೋ ಅಡ್ಡಲಾಗಿ ನಿಲ್ಲಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ವಾಹನ ಸಂಚಾರಕ್ಕೂ ಬಿಡದೆ ರಸ್ತೆ ತಡೆದು ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ. ಹದಿನೈದು 20 ದಿನ ಇದೇ ಗೋಳ್ ನಾವು ಅನುಭವಿಸ್ತಾ ಇರೋದು. ಇದಕ್ಕೆ ಯಾವ ನನ್ನ ಮಗನು ತಲೆ ಕೆಡಿಸ್ಕೊತಾ ಇಲ್ಲ. ಯಾಕಂದ್ರೆ ಆಟೋ ಡ್ರೈವರ್ಗಳು ಹೆಂಗಾರ ಸಾಯಿಲಿ ಅಂತ ಬಿಟ್ಟವ್ರೆ. ಅವ್ರಿಗೆ ಬೇಕಾ ಅಚ್ಚಕಡೆ BMW ಕಾರ್ಗಳೆಲ್ಲ ಓಡಾಡ್ಕೊಂಡು ಅವ್ರೆ ರಾಜಕಾರಣಿಗಳು. ಅವ್ರಿಗೆ ಜ್ಞಾನ ಇಲ್ಲ ಇಲ್ಲಿ. ಅವರಿಗೆಲ್ಲ ಜ್ಞಾನ ಇರ್ಬೇಕು. ಫಸ್ಟ್ ಆಫ್ ಆಲ್ ಆಟೋ ಡ್ರೈವರ್ಗಳು ಕಷ್ಟ ಏನು, ಬೆಳಗ್ಗೆ ದುಡಿಮೆ ಏನು, ಬದುಕೇನು ಅಂತ ಒಂಚೂರು ಗಮನ ಕೊಡಬೇಕು. ಆಟೋ ಡ್ರೈವರ್ ಬಗ್ಗೆ ಎಲ್ಲ ಅರ್ಥ ಮಾಡ್ಕೋಬೇಕು. ಮೇಡಮ್ ಬೆಳಗ್ಗೆ 7 ಗಂಟೆಯಿಂದ ಇಲ್ಲೇ ನಿಂತಿದ್ದೀವಿ ಅಂದ್ರೆ ನಾವೇನ್ ಮಾಡ್ಬೇಕು ಹೇಳಿ ನೋಡೋಣ. 6 ಗಂಟೆಯಲ್ಲಿ 77 ರೂಪಾಯಿ ಇತ್ತು, ಈಗ 90 ರೂಪಾಯಿ ಆಗೈತೆ. 6 ಗಂಟೆಯಲ್ಲಿ 77 ರೂಪಾಯಿ ಇತ್ತು, ಈಗ 90 ರೂಪಾಯಿ ಆಗಿದೆ. ಇದು ಅಗ್ಲು ದೊರಡೆ ಅಲ್ವಾ? ಗೌರ್ಮೆಂಟ್ ಅವ್ರು ಏನಾರು ಮಾಡ್ತಾ ಇದಾರೆ ಮೇಡಮ್? 5:15 ಎಲ್ಲ ನಿಂತಿದ್ದಾರೆ. 5:30 6 ಗಂಟೆಯಿಂದ ನಿಂತಿದ್ದೀವಿ. ಈ 8 ಬಂದಿದ ತಕ್ಷಣ ಗ್ಯಾಸ್ ಖಾಲಿ 90 ರೂಪಾಯಿ ಮಾಡಿದ್ದಾರೆ. ಏನ್ ಮಾಡಬೇಕು? ಆಲ್ರೆಡಿ ಈ ವಾರ್ ಫೀಡ್ ಸ್ಟಾರ್ಟ್ ಆಯ್ತಲ್ಲ, ಸ್ಟಾರ್ಟ್ ಆಗಿ 5 ದಿನಕ್ಕೇನೆ ಇದು ಆಯ್ತು. ಅದು ನಿಮಗೂ ಗೊತ್ತು. ಅವತ್ತಿಂದನೂ ಗ್ಯಾಸ್ ಬಂದು ಇದು ಎಂಟೈರ್ ಬೆಂಗಳೂರಲ್ಲಿ ಎಲ್ಲೂ ಬರ್ತಾ ಇಲ್ಲ. ಬಾಡಿಗೆ ಹೊಡಿತಾ ಇದೀವಿ ಮೇಡಮ್. ಬಾಡಿಗೆ ಹೊಡಿತಿಲ್ಲ ಅಂತಲ್ಲ, ಸಂಪಾದನೆ 1000 ಮಾಡೋ ಜಾಗದಲ್ಲಿ 300-400 ರೂಪಾಯಿ ಹೊಡಿತಾ ಇದೀವಿ. ಮನೆ ಕೊಡ್ಬೇಕಾ, ಕಮಿಟ್ಮೆಂಟ್ ತೀರಿಸ್ಬೇಕಾ, ಗಾಡಿ ರೆಡಿ ಮಾಡಿಸ್ಬೇಕಾ, ಏನ್ ಮಾಡಬೇಕು ಹೇಳಿ? 6 ಗಂಟೆಯಿಂದ ನಿಂತಿದ್ದೀವಿ. 6 ಗಂಟೆಯಿಂದ ನಾವು 2 ಅವರ್ 3 ಅವರ್ ಕ್ಯೂ ಬಂದಿದ್ದೀವಿ. ಇವಾಗ ಗ್ಯಾಸ್ ಇಲ್ಲ ಅಂತ ಕ್ಲೋಸ್ ಮಾಡಿದ್ದಾರೆ. ಮತ್ತೆ ಅವ್ರ ಇಷ್ಟ ಪ್ರಕಾರ ರೈಟ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಈ ಗ್ಯಾಸ್ ಬ್ಯಾಂಕಲ್ಲಿ 80-90 ಆದ್ರೆ ಇನ್ನೊಂದ್ರಲ್ಲಿ 105 ಆಗ್ತಾ ಇದ್ದಾರೆ. ಆಟೋ ಡ್ರೈವರ್ಗಳಿಗೆ ಏನ್ ಮಾಡಬೇಕು? 100-110 ಮಾಡ್ತಾರೆ. ಪ್ಯಾಸೆಂಜರ್ ಹತ್ರ ನಾವು ಕೇಳಕ್ಕಾಗಲ್ಲ. ಅವರು ನಮ್ಮಂತ ಬಡಪಾಯಿಗಳು ಬರ್ತಾರೆ. ಸರ್ಕಾರ ಸತ್ತಿದ್ಯೋ ಬದುಕಿದ್ಯೋ ಗ್ರೇಟರ್ ಬೆಂಗಳೂರು ಅಂತಾರೆ. ಇದು ಆಟೋದವ್ರಿಗೆ ಏನ್ ಮಾಡ್ತಾ ಇದ್ದಾರೆ? ಮನೆ ಪಾಡೇನು ಎಲ್ಲ ಫೈನಾನ್ಸ್ ತಗೊಂಡಿರ್ತಾರೆ. ಡೈಲಿ ಕಟ್ಟೋರು ಇರ್ತಾರೆ, ವಾರದ ಕಟ್ಟೋರು ಇರ್ತಾರೆ. ಇದೆಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.